ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮತ್ತಷ್ಟು ಜೋರಾಗ್ತಾ ಇದೆ. ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡಿತ್ತು. ಆದ್ರೀಗ ಮತ್ತೆ ನಾಯಕತ್ವದ ಕಿಚ್ಚು ಜೋರಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರು ವಾಗ್ಯುದ್ಧಕ್ಕೆ ಇಳಿದಿದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಕೆಪಿಸಿಸಿ ಪಟ್ಟಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆ ನಡೆಸಿ ಬಂದಿದ್ದಾರೆ. ದಲಿತ ಸಿಎಂ ವಿಚಾರ ಕೆಪಿಸಿಸಿ ಪಟ್ಟದ ಮೇಲೆ ಅಹಿಂದ ನಾಯಕ ಕಣ್ಣಿಟ್ಟಿರುವುದು ಹೈಕಮಾಂಡ್ಗೆ ತಲೆಬಿಸಿಯಾಗಿ ಪರಿಣಮಿಸಿದೆ. ಇದೇ ವಿಚಾರಕ್ಕೆ ಎರಡೂ ಬಣದ ನಾಯಕರಲ್ಲಿ ವಾಕ್ಸಮರ ಜೋರಾಗಿದೆ. ಸಿದ್ದರಾಮಯ್ಯ ಟೀಮ್ ಅಹಿಂದ ಅಸ್ತ್ರ ಪ್ರಯೋಗ ಮಾಡಿರುವುದಕ್ಕೆ ಡಿಕೆ ಶಿವಕುಮಾರ್ ಟೀಮ್ ಕೆರಳಿದೆ. ಈಗ ಮದ್ದೂರು ಶಾಸಕ ಕದಲೂರು ಉದಯ್ ಮಾತನಾಡಿ, ಒಂದು ವಾರದಲ್ಲಿ ಸಿಎಂ ಬದಲಾವಣೆ ಗೊಂದಲಕ್ಕೆ ತೆರೆ ಎಳಿರಿ, ಇಲ್ದಿದ್ರೆ ನಾವೇ ಹೈಕಮಾಂಡ್ ಭೇಟಿ ಮಾಡ್ತೇವೆ. ಈ ಗೊಂದಲವನ್ನೇ ವಿರೋಧ ಪಕ್ಷದವರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಗೊಂದಲ ಬಗೆಹರಿಸಿ ಅಂತ ಹೇಳಿದ್ದಾರೆ. ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದಮೇಲೆ ಹೊಸ ಕೂಲಿ ಕೊಡಲಿ. ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದಮೇಲೆ ಹೊಸ ಕೂಲಿ ಕೊಡಲಿ. ನಾವು ಇಷ್ಟೇ ಕೇಳೋದು, ನಮಗೆ ಒಂದು ಗೊಂದಲ ಬಗೆಹರಿಸಿ. ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ, ಯಾರ್ದು ತಕರಾರೆಲ್ಲ ಕಂಟಿನ್ಯೂ ಆಗಿ ಬದಲಾವಣೆ ಮಾಡ್ತಾರ, ಇಂಥ ದಿವಸ ಮಾಡ್ತೀವಿ ಅಂತ ಹೇಳಲಿ ಅನ್ನೋದು ಎಲ್ಲರದು ಮನಸ್ಸಲ್ಲಿದೆ. ಬಹುಶಃ ಈ ವಾರದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಗಮನಕ್ಕೆ ಅದನ್ನು ತರ್ಬೋದು, ನೋಡೋಣ. ಅಂದ್ರೆ ಎಲ್ಲ ಗೊಂದಲಕ್ಕೆ ತೆರೆ ಎಳೆಯಿರಿ ಅಂತ. ಹೌದು, ಏನೋ ಒಂದು ಯಾಕಂದರೆ ಇದನ್ನ ವಿರೋಧ ಪಕ್ಷದವರು ಒಂಥರ ಆಹಾರ ಮಾಡ್ಕೊಬಿಟ್ಟಾರೆ. ದಿನನಿತ್ಯ ಅವ್ರಿಗೇನು ಬೇರೆ ಏನಿಲ್ಲ ಮಾತಾಡಲಿಕ್ಕೆ. ಈ ವಿಚಾರ ಎತ್ಕೊಳ್ಳೋದು, ಚರ್ಚೆ ಮಾಡೋದು, ಮಾಧ್ಯಮದಲ್ಲಿ ಚರ್ಚೆ ಮಾಡೋದು, ಸಿಗ್ತಾರೆಲ್ಲ ಮಾತಾಡೋದು, ಇದನ್ನ ಮಾಡ್ತಾರೆ. ಇದು ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವುದು? ಅದಕ್ಕೋಸ್ಕರ ಇದಕ್ಕೆ ತೆರೆ ಇಲ್ಲಿರಿ ಅಂತಲೇ ನಾವು ಕೇಳ್ತಾ ಇರೋದು. ಯಾವುದು? ಈಗ ನಾವು ಎಲ್ರಿಗೂ ಹೇಳಿದ್ದೀವಿ, ನಮ್ಮ ರಾಜ್ಯ ನಾಯಕರ ಒಳಗೆ ಅದು ನೋಡೋಣ. ಇನ್ನೂ ಒಂದು ಆಸೆ ಇರ್ತದೆ. ಸರ್, ಡಿ ಕೆ ಶಿವಕುಮಾರ್ ಅವರು ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು, ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ತನ್ನ ದೊಡ್ಡವರು. ಈಗ ಪತ್ರ ನಿಮ್ಗೆ ಸಿಕ್ಕಿದೆ, ಎಲ್ಲರೂ ಸೇರಿ, ನಾನೂ ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದ್ರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರುವಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ. ಮೇಡಮ್, ಇದು ಇಲ್ಲಿಗೆ ಮುಗಿಯಂಗೆ ಕಾಣಿಸ್ತಾ ಇಲ್ಲ. ಅಲ್ಲ, ರವಿ ಗಣಿಗ ಅವರು, ನನಗೆ ಆಸೆ ಇಲ್ಲ, ನನ್ನ ಮಂತ್ರಿಗೆ ಆಸೆ ಇಲ್ಲ, ಬಟ್ ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಕೊಡಿ. ನೀವು 35 ಜನ ಶಾಸಕರು ಯಾರ್ಯಾರು ಫಸ್ಟ್ ಟೈಮ್ MLAs ಪತ್ರ ಬರ್ತಿದಾರಲ್ಲ, ಎಲ್ಲರನ್ನೂ ಕೇಳಿ ನೀವು ಹೋಗಿ. ಸೇಮ್ ಡೈಲಾಗ್. ಇಲ್ಲ, ನನಗೆ ಆಸೆ ಇಲ್ಲ, ನಾನ್ಗೇನ್ ಮಂತ್ರಿ ಆಗ್ಬೇಕು ಅಂತ ಇಲ್ಲ, ಆದ್ರೆ ಅವರ ಅನುಭವ, ಅವರ ಪ್ರಾದೇಶಿಕತೆ, ಅವರ ಜಾತಿ ನೋಡಿ ಒಂದು 5 ಜನಕ್ಕೆ ಅವಕಾಶ ಕೊಡಿ. ಯಾರು ನಾನಾಗ್ಬೇಕು ಅಂತ ಓಪನ್ ಆಗಿ ಹೇಳ್ತಿಲ್ಲ. ಒಬ್ರು ಹೇಳಿದ್ದಾರೆ, ನಾರಾ ಭರತ್ ರೆಡ್ಡಿ. ಹೌದು, ಬಳ್ಳಾರಿ. ಅವರು ಬಳ್ಳಾರಿಯಲ್ಲಿ ಅವರು ಮಾಡಿರುವಂತಹ ಮಹತ್ವ ಕಾರ್ಯಕ್ಕೆ ಅವರಿಗೆ ನಿಜಕ್ಕೂ ಕೂಡ ತುಂಬಾ ಒಳ್ಳೆ ಗೃಹ ಇಲಾಖೆ ಕೊಟ್ಟರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆ ಅಂತ ಗೃಹ ಇಲಾಖೆನೇ ಶೇಕ್ ಮಾಡಿದಂತ ಮನುಷ್ಯ ಅವರು. ಸೊ ಅವ್ರು ಕ್ಲೇಮ್ ಮಾಡ್ತಾ ಇದಾರೆ, ನಾಗೇಂದ್ರ ಬದ್ಲಿಗೆ ನನಗ್ ಕೊಡಿ ಅಂತ. ಬಟ್ ರವಿ ಗಣಿಗ ಅವ್ರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅವರೇ ಎಲ್ಲರ ಸಹಿ ಸಂಗ್ರಹ ಮಾಡಿದ್ದು. ಹೌದು, ಬೆಳಗಾವಿ ಅಧಿವೇಶನದ ಟೈಮ್ ಅಲ್ಲಿ ಅವರೇ ಖುದ್ದು ಎಲ್ಲರ ಹತ್ರ ಸಹಿ ಸಂಗ್ರಹ ಮಾಡಿದ್ದು. ಅವರೇ ನನಗ್ ಬೇಡ ಅಂದ್ಬಿಟ್ರೆ ಹಿಂಗೆ ಮನ್ಸಲ್ಲಿ ಎಲ್ಲೋ ಆಸೆ ಇದೆ, ಪಾಪ ಹೊರಗಡೆ ಹೇಳ್ಕೊಳಕ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ನಂಬರ್ 1. ನಂಬರ್ 2, ಈಗ ಇವ್ರು ಯಾರು, ರಾಜಣ್ಣ ಅವರು, ಹಳೇದೇ ಕೂಲಿ ಬಾಕಿ ಇದೆ, ಈಗೇನ್ ಲೇಟೆಸ್ಟ್ ಕೂಲಿ ಯಾಕೆ ಕೊಡ್ಬೇಕು? ಯಾವ ಕೂಲಿ ಹೇಳಿ? ಹಳೆ ಕೂಲಿ
ಪರಮೇಶ್ವರ್ ಅವ್ರ ಕೂಲಿ. ಪರಮೇಶ್ವರ್ ಅವ್ರದ್ದು ಹೌದು madam. ಪರಮೇಶ್ವರ್ ಅವರು 7 ವರ್ಷ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ರು. ಹ್ಮ್. ಆದ್ರೆ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ಲಿಲ್ಲ. ಅವ್ರಿಗೆ ಕೊಡ್ಬೇಕಾಗಿರೋ ಕೂಲಿ ಬಾಕಿ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ. ನಿಮ್ದು ಲೇಟೆಸ್ಟ್ ಕೂಲಿ Correct. ಫಸ್ಟ್ ಹಳೆ ಕೂಲಿ ಬಾಕಿ ಮಾಡ್ಲಿ, ಚುಕ್ತಾ ಮಾಡ್ಲಿ, ಆಮೇಲೆ ನಿಮ್ದು ಅಂತ. ರಾಜಣ್ಣ ಅವ್ರನ್ನ ನಂಬರ್ 1 ಅವ್ರನ್ನ ಯಾಕೆ ಹೇಳಿ ಅವ್ರನ್ನ ಇದು ಮಾಡಿದ್ದು? ಸಚಿವ ಸ್ಥಾನದಿಂದ ತೆಗೆದ್ರು. ಹಾ. ರಾಹುಲ್ ಗಾಂಧಿ ಅವರದ್ದು ವಿಚಾರದಲ್ಲಿ ಅವರು ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ರು, ಅವ್ರಿಗೆ ಉಲ್ಟಾ ಆಗುವಂತ ಸ್ಟೇಟ್ಮೆಂಟ್, ಅವ್ರನ್ನ ತೆಗೆದ್ರು. ಹೌದು. ಅವಾಗಿಂದ ಅವ್ರು ಒಂದ್ ಸ್ವಲ್ಪ ರೆಬಲ್ ಆಗ್ಬಿಟ್ಟಿದ್ದಾರೆ. ಫುಲ್ ಆಕ್ಟಿವ್ ಇವತ್ತು DK ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ವಿಚಾರ ಬಂದಾಗೆಲ್ಲ ದಲಿತ ಸಿಎಂ ಅಂದ್ಬಿಡ್ತಾರ ಅವ್ರು. ಹೌದು. ದಲಿತ ಸಿಎಂ. ಅದಕ್ಕೂ ಮುಂಚೆ ಏನಂತಿದ್ರು, ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತಿದ್ರು. ಸೊ ಇವತ್ತು ಪರಮೇಶ್ವರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ. ಅವರೇ ಏನಾದ್ರೂ ಸಚಿವರಾಗಿದ್ದಿದ್ರೆ ಮಾತುಗಳು ಬೇರೆ ಆಗ್ತಾ ಇತ್ತು. ಇವತ್ತು ಅವರು ಒಂಥರ ತೃಪ್ತರಾಗಿದ್ದಾರೆ ಮತ್ತು ಅವರು ಸಿದ್ದರಾಮಯ್ಯನವರ ಬಣದಿಂದ ಗುರುತಿಸಿಕೊಂಡಿದ್ದಾರೆ. DK ಶಿವಕುಮಾರ್ ಅವರ ವಿಚಾರ ಬಂದಾಗೆಲ್ಲ ದಲಿತ ಸಿಎಂ ಅಂದ್ಬಿಡೋದು, ಹಳೆ ಬಾಕಿ, ಹಳೆ ಕೂಲಿ ಅಂದ್ಬಿಡೋದು. ಯಾರು ಕೆಲಸ ಮಾಡಿದ್ದಾರೆ ಅವರೇ ಕೂಲಿ ಕೇಳ್ತಾ ಇಲ್ಲ. ಯಾರು ಹೇಳಿ? ಪರಮೇಶ್ವರ್ ಅವರು. ಕೆಲಸ ಮಾಡಿದವ್ರೆ ಅವರೇ ಕೂಲಿ ಕೇಳ್ತಾ ಇಲ್ಲ. ಅಯ್ಯೋ ಬಿಟ್ಬಿಟ್ರೆ ಸಾಕು, ನಾನು ಹೆಂಗೋ ಸಮಾಧಾನವಾಗಿದ್ದೀನಿ ಅಂತ ಇದಾರೆ ಅವರು. ತುಂಬಾ ಸೆಟಲ್ಡ್ ಇದಾರೆ ಅವರು. ಸೊ ಅವರೇ ಕೇಳ್ತಾ ಇಲ್ಲ, ಅವರ ಪರವಾಗಿ ರಾಜಣ್ಣ ಕೇಳ್ತಾ ಇದ್ದಾರೆ ಅಷ್ಟೇ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರು ಈಗ ದೊಡ್ಡ ದೊಡ್ಡ ಲೀಡರ್ಸ್ ಹಿಂಗ್ ಕಮೆಂಟ್ ಮಾಡ್ತಾ ಹೋದ್ರೆ ಅವ್ರು ಏನ್ ಹೇಳಕ್ಕಾಗತ್ತೆ? ಬೈಯಕ್ಕಾಗತ್ತಾ? ರಾಂಗ್ ಆಗಿ ಅವ್ರನ್ನ ಮೀಡಿಯಾ ಮುಂದೆ ಅವ್ರನ್ನ ಖಂಡಿಸಕ್ಕಾಗತ್ತಾ? ಆಗಲ್ಲ. ಅವ್ರನ್ನ ಕೇಳಿದ್ರ ಆ ಪ್ರಶ್ನೆ, ಏನ್ ಸರ್ ಹಿಂಗೆ ಹಿರಿಯ ಶಾಸಕರೆಲ್ಲ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಸಚಿವರು ಎಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ನೋಡಿ ಸಚಿವರು ಮತ್ತು ಶಾಸಕರನ್ನ ನಿಯಂತ್ರಣ ಮಾಡ್ಬೇಕಾಗಿರೋದು ಮುಖ್ಯಮಂತ್ರಿಗಳು. ಅವ್ರು ಮಾಡ್ಲಿ ಅಂತ. ಅವ್ರ ಶಾಸಕರಲ್ವಾ? ನೀವು ಪಕ್ಷದ ಅಧ್ಯಕ್ಷರಲ್ವಾ? ಅವ್ರು ನಾನು ಪಕ್ಷದ ಅಧ್ಯಕ್ಷ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಅವ್ರು ಏನಿದ್ರು ಸರ್ಕಾರ ಅಷ್ಟೇ. ಕಡೆ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದಷ್ಟೇ ಅವ್ರ ಮನ್ಸಲ್ಲಿದೆ. ನಾನೊಬ್ಬ ಪಕ್ಷದ ಅಧ್ಯಕ್ಷ ಎಲ್ಲಾರನ್ನು ಕರೆದುಬಿಟ್ಟು ಯಾಕ್ರಪ್ಪ ಹಿಂಗ್ ಮಾತಾಡ್ತಾ ಇದ್ದೀರಾ ಅಂತ ಅವ್ರನ್ನೆಲ್ಲಾರನ್ನು ಪ್ರಶ್ನಿಸೋ ಹಕ್ಕು ಅಧಿಕಾರ ಅವ್ರಿಗಿದೆ. ಬಟ್ ಅದನ್ನ ಮಾಡ್ತಿಲ್ಲ. ಈಗ ಹಿರಿಯ ಶಾಸಕರುಗಳು, ಸಚಿವರುಗಳು ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ದೊಡ್ಡ ನಮಸ್ಕಾರ, ಅವ್ರು ತುಂಬಾ ದೊಡ್ಡವರು, ಅವರೇ ಹೈಕಮಾಂಡ್ ಅಂತ ಅನ್ನೋದಷ್ಟೇ. ಆಮೇಲೆ ಅಪ್ಪಿ ತಪ್ಪಿ ಏನಾದ್ರೂ ಬಾಯಿ ತಪ್ಪಿ ಅಂದ್ಬಿಟ್ರೆ ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದೇ ಒಂದ್ ದೊಡ್ಡ ಆಡ್ತಾ, ನಮಸ್ತೆ ಸದಾ ವತ್ಸಲೆ ಅಂದಿದ್ದೆ, ಇವತ್ತು ಇಷ್ಟ್ರ ಮಟ್ಟ ಡ್ರ್ಯಾಗ್ ಆಗಿದೆ ಅಂತ ತಪ್ಪನ ಮತ್ತೊಂದ್ಸರಿ ಮಾಡೋದಕ್ಕೆ DK ಶಿವಕುಮಾರ್ ಅವ್ರಿಗೆ ಇಷ್ಟ ಇಲ್ಲ. ಅಪ್ಪಿ ತಪ್ಪಿ ಬಾಯ್ ತಪ್ಪಿ ಯಾರನ್ನು ಏನು ಮಾತಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಯಾರು ಅವ್ರ ವಿರುದ್ಧ ಮಾತಾಡಿದ್ರು, ಯಾರು ಅವ್ರ ವಿರುದ್ಧ ಹೇಳಿಕೆ ಕೊಟ್ರು, ಅವ್ರಿಗೆ ಇಲ್ಲಿಂದಾನೇ ಚಿರಬಾಗಿ ನಮಸ್ಕಾರ, ಅವ್ರು ತುಂಬಾ ದೊಡ್ಡವರು ಅನ್ನೋದು ಬಿಟ್ಟು ಏನ್ ಹೇಳ್ತಾರ ಅವರು, ಅಲ್ವಾ? ಪಾಪ ಅವ್ರ ಪರಿಸ್ಥಿತಿ ಅಂತೂ ಅವರು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಬಟ್ ಈ ವಿಚಾರದಲ್ಲಿ ಪಾಪ ಅವ್ರನ್ನ ತುಂಬಾ ವೀಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದು ಸ್ಟ್ರಾಟಜಿ ನೋಡಿ ಮುನ್ರತ್ನ ಅವ್ರನ್ನ ಮನೆಗೆ ಕರ್ಸ್ಕೊಂಡ್ರು. ಒಂದು ಮತ್ತೊಂದು ಕದ್ಲೂರು ಉದಯ್ ಅವರು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ, ಡೆಡ್ ಲೈನ್. ಒಂದ್ ವಾರದಲ್ಲಿ ನೀವು ಕ್ಲಾರಿಟಿ ಕೊಟ್ಬಿಡ್ರಿ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಇಲ್ಲ ಇದೇ ಮುಖ್ಯಮಂತ್ರಿ ಮುಂದುವರಿತಾರ. ರಾಜ್ಯದಲ್ಲೆಲ್ಲ ಮರ್ಯಾದೆ ಹೋಗ್ತಾ ಇದೆ, ಪ್ರತಿಪಕ್ಷಗಳಿಗೆ ಇದೇ ದೊಡ್ಡ ಆಹಾರ ಆಗಿದೆ ಅಂತ. ಸೊ ಪ್ರತಿಪಕ್ಷಗಳಿಗೆ ಅರ್ಜೆಂಟ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಇವ್ರಿಗಂತೂ DK ಶಿವಕುಮಾರ್ ಬಣಕ್ಕಂತೂ ಬಹಳ ಅರ್ಜೆಂಟ್ ಐತಿ ಅವ್ರಿಗೆ. ಯಾಕಂದ್ರೆ ಪಾಪ ಜನರ ಮುಂದೆ ಸಂಕ್ರಾಂತಿಗೆ ಏನೋ ಆಗತ್ ನೋಡ್ರಿ, ನ್ಯೂ ಇಯರ್ಗೆ ಏನೋ ಆಗತ್ ನೋಡ್ರಿ ಅಂತ, ಗುಡ್ ನ್ಯೂಸ್ ಬರುತ್ ನೋಡ್ರಿ ಅಂತ ಎಲ್ಲ ಪಾಪ ಇವರೇ ಡೆಡ್ ಲೈನ್ ಸೆಟ್ ಮಾಡಿ 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 ಇವ್ರ ಸಾಕಾಗ ಹೋಗಿದೆ. ನೀವಾಗ ನೀವು ಬಂದು ಹೇಳ್ತಿರೋ ಇಲ್ಲ ನಾವಾಗ ನಾವು ಡೆಲ್ಲಿಗೆ ಬಂದು ನಿಮ್ದು ಏನ್ ಕೇಳ್ಬೇಕು ಅಂತ ಒಂದ್ ವಾರ ಟೈಮ್ ಕೊಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಈ ಒಂದು ವಾರ ಟೈಮ್ ಇದೆಲ್ಲ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿವರೆಗೆ ಬಂದಿದೆ ಈಗ ನೀವು. ಸೊ ಹಿಂಗ್ ಬಂದ ತಕ್ಷಣ ಏನಾಗುತ್ತೆ ಹೇಳಿ, ಅದೊಂದ್ ಕೋತಿದೊಂದ್ ಕತೆ ಇದೆ ಅಲ್ಲ, ಇಲ್ಲಿ ಮಠ ಮಗನ್ ತಲೆ ಮೇಲೆ ಇಟ್ಕೊಂಡಿತ್ತಂತೆ ಮಗುನ, ಕೋತಿ ಮರಿನ. ಇನ್ನೇನ್ ತಾನು ಮುಳುಗ್ತೀನಿ ಅಂದಾಗ ಕೆಳಗ್ ಹಾಕಿ ತಾನ ಮೇಲೆ ನಿಂತು ಬಿಡ್ತಂತೆ. ಹಂಗೆ ಇಲ್ಲಿ ಮಠ ಎಲ್ಲ ಚಂದ ಮಾಡಿ ಮಾತಾಡ್ತಿದ್ದಾರೆ. ಒಂದ್ ವಾರ ಆದ್ಮೇಲೆ ಆ ಅಂದ ಚಂದ ಯಾವ ರೀತಿ ರಬ್ಬಲ್ಲೆಸ್ ಆಗಿ ಹೋಗುತ್ತೆ ಅನ್ನೋದ್ರ ಮೇಲೆ ಈ ಹೈಕಮಾಂಡ್ ನ ಸ್ಥಿತಿಗತಿಗಳು ಮತ್ತು ರಾಜ್ಯದ ಕುರ್ಚಿ ಕಿತ್ತಾಟದ ಸ್ಥಿತಿಗತಿಗಳು ನಿರ್ಧಾರ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇವರೆಲ್ಲ ಮಾತಾಡ್ತಿರೋದು ಸುಮ್ನೆ ಮಾತಾಡ್ತಾ ಇದ್ದಾರೆ, ಸುಮ್ನೆ ಹೇಳಿಕೆಗಳನ್ನ ಕೊಡ್ತಾ ಇದಾರೆ. ನಮ್ದು ಒಂದಿರ್ಲಿ ಮೀಡಿಯಾದಲ್ಲಿ ಬರ್ಲಿ ಅಂತ ಅಲ್ಲ, ಹೇಳಿಸಲಾಗುತ್ತಿದೆ.
ಆ ರೀತಿಯಾದಂತಹ ವಾತಾವರಣವನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ. ಮೋಸ್ಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಲೆವೆಲ್ ದಲ್ಲಿ ಏನ್ ಮಾತುಕತೆ ಆಗಿದೆ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಹೇಳಿ ಅದನ್ನ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಪ್ರಿಯಾಂಕ್ ಖರ್ಗೆ ಅವರು ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ನೋಡಿ ಎಂತೆಂತ ಟಾಸ್ಕ್ ಗಳು RSS ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಕೊಟ್ಟಂತಹ ಟಾಸ್ಕ್ ಗಳನ್ನ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತು ಈಗ ದಲಿತ CM ಅನ್ನೋ ವಿಚಾರ ಮತ್ತು ಬಹಳಷ್ಟು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡ್ಬೇಕು ಅನ್ನೋಂತ ವಿಚಾರ ಮುನ್ನೆಲೆಗೆ ಬಂದಿರೋದ್ರಿಂದ ನೀವು ಖರ್ಗೆ ಅವ್ರ ಕೋಟಾದಲ್ಲಿ ಜೂನಿಯರ್ ಖರ್ಗೆ ಅವರಾದ್ರೂ ನೀವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಆಲ್ ರೈಟ್, ನೆಕ್ಸ್ಟ್ ಸುದ್ದಿಗೆ ಹೋಗೋಣ ಕ್ವಿಕ್ ಆಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.